ಕಂಗ್ರ್ಯಾಚುಲೇಷನ್ ಇಂಡಿಯಾ ಫಾರ್ ಐಎಎಸ್ಗೆ. ಸರ್ ಇದ್ರ ಸಕ್ಸಸ್ ಹಿಂದೆ ನೀವು ಕೂಡ ಇದ್ದೀರಾ, ನಿಮ್ಮ ಮುಂದಾಳತ್ವ ಸಾರಥ್ಯನೂ ಇದೆ. ಸರಿ ಅನ್ನಿಸ್ತಿದೆ ಸರ್ ಇಷ್ಟು? ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್. ಅತಿ ಮುಖ್ಯವಾಗಿ ಇಂಡಿಯಾ ಫಾರ್ ಐ ಎಸ್ ಅಕಾಡೆಮಿಯ ಬೀಜಾಂಕುರ ಇದು ದೆಹಲಿನಲ್ಲೇ ಆಗಿತ್ತು ಅನ್ನುವಂಥದ್ದು. ನಮ್ಮ ಅಕಾಡೆಮಿಯ ಚೇರ್ಮನ್ ಆಗಿರ್ತಕ್ಕಂಥ ಡಾಕ್ಟರ್ CS ಕೇದಾರ್ ಅವರು, ನಿವೃತ್ತ IAS ಅಧಿಕಾರಿ, ಅವರು ಕ್ಯಾಬಿನೆಟ್ ಸೆಕ್ರೆಟರಿಯೇಟಲ್ಲಿದ್ದಾಗ ನಾನು ರಾಷ್ಟ್ರಪತಿ ಭವನದಲ್ಲೇ ವರ್ಕ್ ಮಾಡ್ತಿದ್ದೆ. ಸೊ ಆಗ ಅಲ್ಲೇ ಕುಳಿತು ನಾವು ಯೋಚನೆ ಮಾಡುವಾಗ ನಮ್ಮ ಮಕ್ಕಳೆಲ್ಲ ಡೆಲ್ಲಿಗೆ ಬರ್ತಿದ್ದಾರೆ. ಸೊ ಇದನ್ನು ಯಾಕೆ ನಮ್ಮ ಬೆಂಗಳೂರಿನಲ್ಲೇ ಕಲಿಬಾರ್ದು? ಡೆಲ್ಲಿ ಹೈದರಾಬಾದ್ಗೆ ಹೋದರೆ ಬಡಬಗರು ಮಕ್ಕಳೆಲ್ಲ ಇಷ್ಟೊಂದು ಎಕ್ಸ್ಪೆನ್ಸಸ್ ಬಿಯರ್ ಮಾಡೋದು ಕಷ್ಟ. ಅದೇ ರೀತಿ ವೆದರ್ ಕೂಡ ಸರಿ ಇರಲ್ಲ. ಎಷ್ಟೋ ಮಕ್ಕಳು ಅನಾರೋಗ್ಯಕ್ಕೂ ಕೂಡ ತುತ್ತಾಗ್ತಾರೆ. ನಮ್ಮ ಬೆಂಗಳೂರಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪ್ರಪಂಚ ಇವತ್ತು ಬೆಂಗಳೂರು ನೋಡ್ತಾ ಇರುವಾಗ ನಾವು ಇಲ್ಲೇ ಯಾಕೆ ಮಾಡಬಾರ್ದು? ನಮ್ಮ ಎಷ್ಟೋ ಜನ ಬಡ ಮಕ್ಕಳಿಗೂ ಕೂಡ ನಾವು ಹೆಲ್ಪ್ ಮಾಡಬೇಕು. ಮತ್ತು ನಮ್ಮ ಚೇರ್ಮನ್ ಸಾಹೇಬ್ರು ಯಾವಾಗಲೂ ಹೇಳ್ತಾಯಿದ್ರು, ನಾನು ಕೂಡ ಹಂಬಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ, ಆ ಮಕ್ಕಳಿಗೆಲ್ಲ ನಾವು ಹೆಲ್ಪ್ ಮಾಡಬೇಕಣಪ್ಪ ಅಂತೇಳಿ ಯಾವಾಗಲೂ ಹೇಳ್ತಾಯಿದ್ರು. ಆ ಒಂದು ಸದುದ್ದೇಶದ ಒಂದು ಕಾರಣವೇ ಇವತ್ತು ಇಂಡಿಯಾ ಫಾರ್ ಐಎಸ್ ಈ ನೆಲದಲ್ಲಿ ಹುಟ್ಕೊಂಡಿದೆ. ಇನ್ನೊಂದು ನೀವು ಹೇಳಿದ್ರಿ, ಕರ್ನಾಟಕದಿಂದ ಈ ಬಾರಿ 23 ಜನ ಆಗಿದ್ದಾರೆ. ಅದರಲ್ಲಿ 19 ಜನ ಇಂಡಿಯಾ ಫಾರ್ ಐಎಸ್ ಅಕಾಡೆಮಿಯಿಂದ ಬೇರೆ ಬೇರೆ ಹಂತಗಳಲ್ಲಿ ಮಾರ್ಗದರ್ಶನ ತೆಗೆದುಕೊಂಡಿರ್ತಕ್ಕಂಥವ್ರು ಆಗಿದ್ದಾರೆ. ಸೊ ಇನ್ನೂ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕು ಅಂದರೆ, ಅವರು ನಮ್ಮದೊಂದೇ ಇನ್ಸ್ಟಿಟ್ಯೂಟ್ ಅಲ್ಲ, ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲೂ ಬೇರೆ ಬೇರೆ ಕೆಲವು ಕಡೆ ಎಸ್ಸೆ ಬರೆದಿರ್ತಾರೆ, ಕೆಲವು ಕಡೆ ಆಪ್ಷನಲ್ ತೊಗೊಂಡಿರ್ತಾರೆ, ಕೆಲವು ಕಡೆ ಆನ್ಲೈನ್ ಕೋಚಿಂಗ್ ತೊಗೊಂಡಿರ್ತಾರೆ, ಕೆಲವು ಕಡೆ ಮಾಕ್ ಇಂಟರ್ವ್ಯೂ ಅಟೆಂಡ್ ಮಾಡಿರ್ತಾರೆ, ಕೆಲವು ಕಡೆ ಮೆಂಟರ್ಶಿಪ್ ಅಟೆಂಡ್ ಮಾಡ್ತಿರ್ತಾರೆ, ಇನ್ನೆಲ್ಲೋ ಕೆಲವು ಕಡೆ ಟೆಸ್ಟ್ ಸೀರೀಸ್ ಬರೆದಿರ್ತಾರೆ. ಸೊ ಹಾಗಾಗಿ ಒಂದು ಇಕೋಸಿಸ್ಟಮ್ ಇವತ್ತು ಚಂದ್ರ ಲೇಔಟಲ್ಲಿ ಬಿಲ್ಡ್ ಆಗಿದೆ. ತುಂಬ ನೀವು ನೋಡಿದ್ರೆ ಲೈಬ್ರರಿಗಳಿದೆ, ಎಷ್ಟೋ ಮಕ್ಕಳಿಗೆ ಒಳ್ಳೆ PGಗಳಿದೆ, ಒಳ್ಳೆ ವೆದರ್ ಇದೆ. ಇವತ್ತು ಚಂದ್ರ ಲೇಔಟ್ ಒಂದು ಸೆಕ್ಯೂರ್ಡ್ ಏರಿಯಾ ಆ್ಯಂಡ್ ಆಫೀಸರ್ಸ್ ಇರ್ತಕ್ಕಂಥ ಏರಿಯಾ, ಮತ್ತು ತುಂಬ ಇನ್ಸ್ಟಿಟ್ಯೂಟ್ಗಳಿದೆ. ನಮ್ಮ ಮಕ್ಕಳಿಗೆ ಒಂದೇ ತಾಣದಲ್ಲಿ ಸಾಕಷ್ಟು ಫೆಸಿಲಿಟೀಸ್ ಸಿಗ್ತಾ ಇರೋದ್ರಿಂದ ಇವತ್ತು ಯಾವಾಗಲೂ ನಮ್ಮ ಚೇರ್ಮನ್ ಡಾಕ್ಟರ್ CS ಕೇದಾರ್ ಸರ್ ಯಾವಾಗಲೂ ಹೇಳ್ತಾಯಿದ್ರು, ನೋಡಪ್ಪ, ನಾನು ಸೆಲೆಕ್ಟ್ ಆದಾಗ IASಗೆ ಕರ್ನಾಟಕದಿಂದ ನಾನು ಒಬ್ಬನೇ IAS. ನಾನು ಗೋಡೆ ಜೊತೆ ಮಾತಾಡ್ಕೋತಾ ಇದ್ದೆ, ಯಾರೂ ಕನ್ನಡಿಗರಿರಲಿಲ್ಲ ಅವತ್ತು ಲಬಾಸ್ನಾದಲ್ಲಿ. ಇವತ್ತು ಒಂದೇ ಬ್ಯಾಚಲ್ಲಿ ಸುಮಾರು 8 ಜನ, 10 ಜನ, 15 ಜನ IAS ಆಗ್ತಾರೆ. ಟ್ರೈನಿಂಗ್ಗಳಿಗೆ ಹೋದಾಗ ಕನ್ನಡಿಗರು ಸಿಗ್ತಾರೆ. ಅದು ಭಾಳ ಖುಷಿ ಆಗ್ತದೆ. ಮತ್ತು ಕರ್ನಾಟಕ ಮೂಲಭೂತವಾಗಿ ನಾವು ಜ್ಞಾನಾಧಾರಿತ ರಾಜ್ಯ, ಎಜುಕೇಷನ್ಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ರಾಜ್ಯ. ನಾವೆಲ್ಲ ಡಾಕ್ಟರ್ಸ್ ಇದ್ದೀವಿ, ಇಂಜಿನಿಯರ್ಸ್ ಇದ್ದೀವಿ, ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಅಚೀವ್ ಮಾಡಿದ್ದೀವಿ. ಆದರೆ ನಾಗರಿಕ ಸೇವೆಗಳ ವಿಚಾರ ಬಂದಾಗ ನಮ್ಮ ನಂಬರ್ ಸಾಲದು ಅನ್ನುವಂಥದ್ದು. ಇನ್ನೂ ಹೆಚ್ಚು ರ್ಯಾಂಕ್ಗಳು ಕರ್ನಾಟಕಕ್ಕೆ ಬರಬೇಕು. ಅಟ್ಲೀಸ್ಟ್ 958ರಲ್ಲಿ 100 ನಮ್ಮದೇ ಇರಬೇಕು ಅನ್ನುವಂಥದ್ದು ನಮ್ಮ ಚೇರ್ಮನ್ ಡಾಕ್ಟರ್ CS ಕೇದಾರ್ ಅವರ ಕನಸು. ಮುಂದಿನ ದಿನಗಳಲ್ಲಿ ಆ ಕನಸು, ಅವರ ಕನಸು ನನಸಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಟ್ಟು ಒಂದು ಇಂಡಿಯಾ ಫಾರ್ IAS ತಂಡ ಸತತವಾಗಿ ನಾವು ನಮ್ಮ ಏನು IAS ಆಕಾಂಕ್ಷಿಗಳಿದ್ದಾರೆ ಅವರಿಗೆ ಬೆನ್ನೆಲುಬಾಗಿ ನಿಂತು ನಾವು ಕೆಲಸ ಮಾಡ್ತಾಯಿದ್ದೀವಿ. ಮುಂದೆ ಕೂಡ ಅದೇ ರೀತಿ ಮಾಡ್ತೀವಿ ಅನ್ನುವಂಥದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಕಂಗ್ರ್ಯಾಚುಲೇಷನ್ಸ್ ಇಂಡಿಯಾ ಫಾರ್ ಐಎಎಸ್. ಧನ್ಯವಾದಗಳು. ಸರ್ ಈಗ ಸರ್ 19 ಜನ UPSC ಸೆಲೆಕ್ಷನ್ ಆಗಿದ್ದಾರೆ ಸರ್, ಹೇಗೆ ಅನಿಸ್ತಿದೆ ಸರ್ ಇಂಡಿಯಾ ಫಾರ್ IAS? ಭಾಳ ಸಂತೋಷ ಆಗ್ತಾ ಇದೆ. ಆದರೆ ಶ್ರೀನಿವಾಸ್ ಅವ್ರು ಹೇಳ್ದಂಗೆ, ಒಂದು ರಾಜ್ಯದಿಂದ ಎಷ್ಟು ಜನ UPSCಗೆ ಸೆಲೆಕ್ಟ್ ಆಗಿ ಹೋಗ್ತಾರೋ ಅವರುಗಳೆಲ್ಲ ರಾಜ್ಯದ ಅಭಿವೃದ್ಧಿಗೆ ಕಾರಣೀಭೂತರಾಗ್ಬೋದು. ನಮ್ಮ ಕೊಡುಗೆ, ಈಗ ನಾನು 40 ವರ್ಷ ಸೇವೆ ಮಾಡಿದ್ದೀನಿ. ಆವಾಗ ಕರ್ನಾಟಕಕ್ಕೆ ನನ್ನ ಸೇವೆ, ಕೇಂದ್ರದಲ್ಲಿ ಹೋದಾಗಂತೂ ಭಾಳ ಚೆನ್ನಾಗಿ ಸೇವೆ ಮಾಡ್ಬೋದು, ಕರ್ನಾಟಕಕ್ಕೆ ಅನುಕೂಲಗಳು ಮಾಡ್ಬೋದು. ಅದರಿಂದ ಇನ್ನೂ ಹೆಚ್ಚು ಕನ್ನಡಿಗರು ಬರಬೇಕು ಅನ್ನೋ ಆಸೆ. ಸೊ ಇನ್ನೂ ಚಪ್ಪಲ ತೀರಿಲ್ಲ. ಸೊ ನನ್ನ ಕಾಲದಲ್ಲಿ ನಮ್ಮ ಬ್ಯಾಚೆಲ್ಲ ಕೇವಲ ನಾನೊಬ್ಬನೇ IAS, ಇನ್ನೊಂದು 4 ಜನ ಬೇರೆ ಸರ್ವಿಸ್ ಇದ್ದರು. ಕಳೆದ ವರ್ಷ, ಈ ವರ್ಷ ಇವೆಲ್ಲ ಒಂದು 25-30-35 ಇದ್ದಾರೆ. ಬಟ್ ನಮ್ಮ ಪ್ರಕಾರ ನಮ್ಮ ಆಸೆ ಇರೋದು ಒಂದು 100 ಜನ. ಇದು ಇಲ್ಲಿ ಓದೋರು ಒಂಥರ ಮಾರ್ಗದರ್ಶನಕ್ಕೆ, ನಾವು ಪಾಠ ಮಾಡ್ತೀವಿ ಅಂತ ಹೇಳೋಕ್ಕೆ ನಮಗೆ ಅಧಿಕಾರ ಇಲ್ಲ. ನಾವು ಮಾರ್ಗದರ್ಶನ ಕೊಡ್ಬೋದು, ಯಾಕೆಂದರೆ ಅವ್ರಿಗೆ ಒಂದು ಸ್ವತಃ ಸ್ಫೂರ್ತಿ ಬರಬೇಕು, ಇನ್ನರ್ ಸ್ಪಿರಿಟ್ ಅಂತಾರೆ, ಅದು ಬರಬೇಕು. ಬಟ್ ಏನೂ ಫೆಸಿಲಿಟೀಸ್ ಇಲ್ಲ. ನಮ್ಮ ಕಾಲದಲ್ಲಿ ನಾವು ಡೆಲ್ಲಿಗೆ ಹೋಗೋದೇ ಒಂದು ಕಷ್ಟ ಆಗಿತ್ತು. ಈಗ ಡೆಲ್ಲಿಗೆ ಹೋಗದೆ ಇಲ್ಲೇ ಎಲ್ಲ ಅನುಕೂಲ ಸಿಗ್ತಾಯಿದೆ. ಒಂದು ವಿಷಯದಲ್ಲಿ ಕರ್ನಾಟಕಕ್ಕೆ ಇದೊಂದು ನಾವು ಶುರು ಮಾಡಿದ್ಮೇಲೆ ಇಲ್ಲಿ ಭಾಳಷ್ಟು ಸೌಲಭ್ಯಗಳು ಸಿಗ್ತಾಯಿದೆ, ಬೇರೆ ಬೇರೆ ಸಂಸ್ಥೆಗಳಿದೆ. ಸೊ ಅವರು ಎಲ್ಲ ಎಷ್ಟು ಕಡೆ ಮಾರ್ಗದರ್ಶನ ಸಿಗುತ್ತೋ ಅಷ್ಟು ತೊಗೊಂಡ್ರೆ ಅವ್ರು ಮುಂದೆ ಬರ್ಬೋದು.
ಸ್ಫೂರ್ತಿ ಒಳಗಡೆ ಇರಬೇಕು. ಬೇರೆಯವರು ಎಷ್ಟೇ ಬಂದರೂ ಔಟ್ಸೈಡಿಂದ ಸ್ಫೂರ್ತಿ ಒಳಗಡೆಯಿಂದ ಬರಬೇಕು. ಕರ್ನಾಟಕಕ್ಕೆ ನಾನು ಸೇವೆ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇರಬೇಕು. ಸರ್ ಕಿರಣ್ ಥರ ಮತ್ತಷ್ಟು ವಿದ್ಯಾರ್ಥಿಗಳು ಬರಬೇಕು. ಖಂಡಿತ ಬರಬೇಕು. ಇನ್ನೊಂದು ಸ್ವಲ್ಪ ಸಿಂಗಲ್ ಡಿಜಿಟಿಗೆ ನೆಕ್ಸ್ಟ್ ಬರಲಿ. ಮುಂದಿನ ವರ್ಷ ನೀವು ನಮಗೆ ಇಂಟರ್ವ್ಯೂ ಮಾಡಿದಾಗ ಯಾರು ಸಿಂಗಲ್ ಡಿಜಿಟಲ್ಲೂ ಬರಲಿ ಅಂತ ಆಸಕ್ತಿ ನನಗಿದೆ. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.